ನಮಸ್ಕಾರ. ಭಾರತ ವಿರುದ್ಧ ಎರಡನೇ ಏಕದಿನ ಪಂದ್ಯವನ್ನ ಹೀನಾಯವಾಗಿ ಸೋತ ಬಳಿಕ ಅತ್ತರು ಜಾಸ್ ಬಟ್ಲರ್. ಬಳಿಕ ರೋಹಿತ್ ಶರ್ಮಾರವರ ಬಗ್ಗೆ ಹೇಳಿದ್ದನ್ನ ಕೇಳಿದರೆ ನೀವು ಕೂಡ ಸೆಲ್ಯೂಟ್ ಮಾಡ್ತೀರಾ. ಹಾಗಾದ್ರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು? ಅಷ್ಟಕ್ಕೂ ಇಂಗ್ಲೆಂಡ್ ಎರಡನೇ ಓಡಿಐ ಪಂದ್ಯ ಸೋತ ಬಳಿಕ ತಂಡದ ಕ್ಯಾಪ್ಟನ್ ಆಗಿರುವ ಜಾಸ್ ಬಟ್ಲರ್ ಹೇಳಿದ್ದೇನು ಗೊತ್ತಾ? ಹೀಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಆದರೆ ಅದಕ್ಕಿಂತಲೂ ಮುನ್ನ ಯಾರಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ, ಸೊ ದಯವಿಟ್ಟು ಈ ಕೂಡಲೇ ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ. ಹೌದು, 5 ಪಂದ್ಯಗಳ T20 ಸರಣಿಯನ್ನ ಹೀನಾಯವಾಗಿ ಸೋತಿದ್ದ ಇಂಗ್ಲೆಂಡ್ ತಂಡ ಇದೀಗ 3 ಪಂದ್ಯಗಳ ಏಕದಿನ ಸರಣಿಯಲ್ಲಿಯೂ ಕೂಡ ಹೀನಾಯ ಸೋಲನ್ನ ಕಂಡಿದೆ ಬಂಧುಗಳೇ. ಹೌದು, ಕಟಕ್ನ ಬಾರಾಬತಿ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಡೆದ ಭಾರತ ಮತ್ತು ಇಂಗ್ಲೆಂಡ್ ನಡುವಿನ ಎರಡನೇ ಏಕದಿನ ಪಂದ್ಯದಲ್ಲಿಯೂ ಇಂಗ್ಲೆಂಡ್ ತಂಡವು 4 ವಿಕೆಟ್ಗಳ ಹೀನಾಯ ಸೋಲು ಕಾಣುವುದರೊಂದಿಗೆ ಸರಣಿಯನ್ನ 0-2 ಕಳೆದುಕೊಂಡಿದೆ ಸ್ನೇಹಿತರೆ. ಇದರೊಂದಿಗೆ ಏಕದಿನ ಸರಣಿಯನ್ನ ಕೂಡ ಇಂಗ್ಲೆಂಡ್ ತಂಡ ಸೋತಿದೆ ಅಂತಾನೆ ಹೇಳಬಹುದು. ಇದಕ್ಕೂ ಮುನ್ನ ಕಟಕ್ನಲ್ಲಿ ನಡೆದ ಈ ಒಂದು ಪಂದ್ಯದಲ್ಲಿ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ಇಂಗ್ಲೆಂಡ್ ತಂಡವು 19.5 ಓವರ್ಗಳಲ್ಲಿ 304 ರನ್ ಕಲೆ ಹಾಕಿ ಆಲ್ಔಟ್ ಆಗಿತ್ತು ಸ್ನೇಹಿತರೆ. ಇಂಗ್ಲೆಂಡ್ ತಂಡದ ಪರ ಅನುಭವಿ ಆಟಗಾರರಾಗಿರುವ ಜೋ ರೂಟ್ ರವರು 69 ರನ್ ಕಲೆ ಹಾಕಿದರು. ಇನ್ನುಳಿದಂತೆ ಆರಂಭಿಕ ಆಟಗಾರ ಬೆನ್ ಡಕೆಟ್ 65 ರನ್ ಬಾರಿಸಿ ಮಿಂಚಿದರೆ ಕೊನೆಯಲ್ಲಿ ಲಿಯಾಮ್ ಲಿವಿಂಗ್ಸ್ಟನ್ 41 ರನ್ಗಳ ಕೊಡುಗೆ ನೀಡಿದರು. ಇದರೊಂದಿಗೆ ತಂಡದ ಮೊತ್ತವನ್ನ 300ರ ಗಡಿ ದಾಟಿಸಿದರು ಸ್ನೇಹಿತರೆ. ಮತ್ತು ಟೀಂ ಇಂಡಿಯಾ ತಂಡದ ಪರ ಸ್ಟಾರ್ ಆಲ್ರೌಂಡರ್ ರವೀಂದ್ರ ಜಡೇಜಾ ಪ್ರಮುಖ 3 ವಿಕೆಟ್ಗಳನ್ನ ಕಬಳಿಸಿದರು. ಪಂದ್ಯ ಗೆಲ್ಲಲು 305 ರನ್ಗಳ ಗುರಿಯನ್ನ ಬೆನ್ನಟ್ಟಿದಂತಹ ಭಾರತ ತಂಡಕ್ಕೆ ರೋಹಿತ್ ಶರ್ಮಾ ಮತ್ತು ಶುಭ್ಮನ್ ಗಿಲ್ ಭರ್ಜರಿ ಆರಂಭವನ್ನ ಒದಗಿಸಿಕೊಡುತ್ತಾರೆ. ಮೊದಲ ವಿಕೆಟ್ಗೆ ಈ ಆರಂಭಿಕ ಜೋಡಿಯು 136 ರನ್ಗಳ ಪಾಲುದಾರಿಕೆಯನ್ನ ನೀಡಿತು ಸ್ನೇಹಿತರೆ. ಈ ವೇಳೆ ಶುಭ್ಮನ್ ಗಿಲ್ 60 ರನ್ ಬಾರಿಸಿ ವಿಕೆಟ್ ಒಪ್ಪಿಸಿದರು ಮತ್ತು ರೋಹಿತ್ ಶರ್ಮಾ ಅಂತಿಮವಾಗಿ ಇಂದಿನ ಪಂದ್ಯದಲ್ಲಿ 90 ಎಸೆತಗಳನ್ನ ಎದುರಿಸಿ 7 ಸಿಕ್ಸ್ ಹಾಗೂ 12 ಫೋರ್ಗಳೊಂದಿಗೆ ಸ್ಫೋಟಕ ಶತಕ ಸಿಡಿಸಿದರು. ಇದರೊಂದಿಗೆ ಟೀಂ ಇಂಡಿಯಾವು ನಿಗದಿತ ಟಾರ್ಗೆಟ್ ಅನ್ನ 44.3 ಓವರ್ಗಳಲ್ಲಿ 6 ವಿಕೆಟ್ ಕಳೆದುಕೊಂಡು ಚೇಸ್ ಮಾಡಿತು. ಇದರೊಂದಿಗೆ ಎರಡನೇ ಏಕದಿನ ಪಂದ್ಯವನ್ನ 4 ವಿಕೆಟ್ಗಳಿಂದ ಭಾರತ ತಂಡ ಗೆದ್ದು ಬೀಗಿದೆ ಸ್ನೇಹಿತರೆ. ಮತ್ತು ಸರಣಿಯನ್ನ ಕೂಡ ಇನ್ನೊಂದು ಪಂದ್ಯ ಬಾಕಿ ಇರುವಾಗಲೇ ಭಾರತ ಗೆದ್ದುಕೊಂಡಿದೆ ಅಂತ ಹೇಳಬಹುದು. ಇನ್ನೀಗ ಎರಡನೇ ಏಕದಿನ ಪಂದ್ಯ ಸೋತ ಬಳಿಕ ಮಾತನಾಡಿರುವ ಜಾಸ್ ಬಟ್ಲರ್ ರವರು ಭಾವುಕರಾಗಿ ಈ ರೀತಿಯಾಗಿ ಹೇಳಿದ್ದಾರೆ. ನೀವು ನನ್ನ ಕಣ್ಣಲ್ಲಿ ಕಣ್ಣೀರು ನೋಡಬಹುದು. ನಾನು ಇನ್ನೂ ಕೂಡ ಶಾಕ್ ನಲ್ಲಿ ಇದ್ದೇನೆ. ಇದು ಹೇಗೆ ಸಾಧ್ಯವಾಯಿತು? 300ಕ್ಕೂ ಅಧಿಕ ರನ್ಗಳನ್ನ ಟಾರ್ಗೆಟ್ ಆಗಿ ನೀಡಿದ್ದರೂ ಕೂಡ ನಾವು ಸೋತಿದ್ದೇವೆ. ಈ ಹೀನಾಯ ಸರಣಿ ಸೋಲು ನನಗೆ ತೀವ್ರ ನಿರಾಸೆ ತರಿಸಿದೆ ಎಂದು ಜಾಸ್ ಬಟ್ಲರ್ ಹೇಳಿದ್ದಾರೆ. ಮತ್ತು ಮಾತು ಮುಂದುವರೆಸಿದ ಅವರು, ಈ ಸರಣಿಯಲ್ಲಿ ನಾವು ಅಂದುಕೊಂಡಿದ್ದು ಯಾವುದು ಸಹ ಆಗಿಲ್ಲ. ಬ್ಯಾಟ್ಸ್ಮನ್ಗಳು ಕೈಕೊಟ್ಟರೆ ಬೌಲರ್ಗಳು ವಿಫಲವಾಗುತ್ತಿದ್ದರು. ಹೀಗೆ ಸರಣಿ ಉದ್ದಕ್ಕೂ ನಾವು ಫ್ಲಾಪ್ ಶೋ ನೀಡಿದ್ದೇವೆ. ಈ ಸರಣಿ ಸೋಲು ನಮ್ಮ ಸಾಮರ್ಥ್ಯವನ್ನ ತಿಳಿಸುತ್ತದೆ ಎಂದು ಜಾಸ್ ಬಟ್ಲರ್ ಹೇಳಿದ್ದಾರೆ ಸ್ನೇಹಿತರೆ. ಮತ್ತು ಮಾತು ಮುಂದುವರೆಸಿದ ಅವರು, ಟೀಂ ಇಂಡಿಯಾ ತಂಡದ ಪರ ಇಂದಿನ ಪಂದ್ಯದಲ್ಲಿ ರೋಹಿತ್ ಶರ್ಮಾ ಅಪಾಯಕಾರಿಯಾದ ಆಟವನ್ನ ಆಡಿದ್ದಾರೆ. ಅವರಿಗೆ ಈ ಗೆಲುವಿನ ಕ್ರೆಡಿಟ್ ಸಲ್ಲಬೇಕು ಎಂದು ಹೇಳುವ ಮೂಲಕ ರೋಹಿತ್ ಅವರ ಬಗ್ಗೆ ಸೆಲ್ಯೂಟ್ ಮಾಡುವ ಹೇಳಿಕೆಯನ್ನ ಬಟ್ಲರ್ ನೀಡಿದ್ದಾರೆ. ಮತ್ತು ಮಾತು ಮುಂದುವರೆಸಿದ ಅವರು, ಇದಲ್ಲದೆ ಶುಭ್ಮನ್ ಗಿಲ್ ಮತ್ತು ರೋಹಿತ್ ಶರ್ಮಾ ಇಂದಿನ ಪಂದ್ಯದಲ್ಲಿ ಅಪಾಯಕಾರಿಯಾದ ಆಟವನ್ನ ಆಡಿದ್ದಾರೆ. ರೋಹಿತ್ ಆಸ್ ಎ ಬ್ಯಾಟ್ಸ್ಮನ್ ಹಾಗೂ ಆಸ್ ಎ ಕ್ಯಾಪ್ಟನ್ ಎರಡರಲ್ಲಿಯೂ ಬೆಸ್ಟ್ ಆಟಗಾರರಾಗಿದ್ದಾರೆ ಎಂದು ಬಟ್ಲರ್ ತಿಳಿಸಿದ್ದಾರೆ.